ನಗರದ ಮತ್ತೊಂದು ಗುಂಡಿಮಯ ರಸ್ತೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಅನಾವರಣಗೊಳಿಸ್ತಾ ಇದೆ. ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳೇ ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಅದರ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯ ಚಿತ್ರಣ ಇರೋದರಿಂದ ಸಹಜವಾಗಿ ಇದೀಗ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಂತೂ ನಿತ್ಯವೂ ಕೂಡ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಬೈಕ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಈ ಒಂದು ಗುಂಡಿಯಲ್ಲಿ ಸ್ಟಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಒಂದು ಕಡೆ ಅಲ್ಲ, ಇದೇ ರೀತಿಯಲ್ಲಿ ನಗರದ ಹಲವು ಭಾಗದಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು BTM ವಿಧಾನಸಭಾ ಕ್ಷೇತ್ರದ ದೃಶ್ಯ ಇದು. ಇಲ್ಲಿ ಯಾವ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ದ್ವಿಚಕ್ರ ವಾಹನ ಬಂದು ನಿಲ್ಲುವಷ್ಟು ದೊಡ್ಡದಾಗಿರುವಂತಹ ಗುಂಡಿ ಇಲ್ಲಿ ಇರುವಂಥದ್ದು. ಇಂತಹ ಗುಂಡಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹಾನಿ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಆಟೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪ್ರಮುಖವಾಗಿ ಬಸ್ಗೆಲೆ ಇಲ್ಲಿ ಶೇಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ವಾಹನ ಸವಾರರು ಕೂಡ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರುವಂತಹ ಈ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇದು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಇಂತಹ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ಇದೇ ರಸ್ತೆ ಗುಂಡಿಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಏನಿದೆ, ಇಲ್ಲಿರುವಂತಹ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಿರುವಂತಹ ಜನರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದ ಮತ್ತೊಂದು ಗುಂಡಿಮಯ ರಸ್ತೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಅನಾವರಣಗೊಳಿಸ್ತಾ ಇದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳೇ ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಅದರ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯ ಚಿತ್ರಣ ಇರೋದರಿಂದ ಸಹಜವಾಗಿ ಇದೀಗ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಂತೂ ನಿತ್ಯವೂ ಕೂಡ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಬೈಕ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಈ ಒಂದು ಗುಂಡಿಯಲ್ಲಿ ಸ್ಟಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಒಂದು ಕಡೆ ಅಲ್ಲ, ಇದೇ ರೀತಿಯಲ್ಲಿ ನಗರದ ಹಲವು ಭಾಗದಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು BTM ವಿಧಾನಸಭಾ ಕ್ಷೇತ್ರದ ದೃಶ್ಯ ಇದು. ಇಲ್ಲಿ ಯಾವ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ದ್ವಿಚಕ್ರ ವಾಹನ ಬಂದು ನಿಲ್ಲುವಷ್ಟು ದೊಡ್ಡದಾಗಿರುವಂತಹ ಗುಂಡಿ ಇಲ್ಲಿ ಇರುವಂಥದ್ದು. ಇಂತಹ ಗುಂಡಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹಾನಿ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಆಟೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪ್ರಮುಖವಾಗಿ ಬಸ್ಗೆಲೆ ಇಲ್ಲಿ ಶೇಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ವಾಹನ ಸವಾರರು ಕೂಡ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರುವಂತಹ ಈ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇದು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಇಂತಹ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ಇದೇ ರಸ್ತೆ ಗುಂಡಿಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಏನಿದೆ, ಇಲ್ಲಿರುವಂತಹ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಿರುವಂತಹ ಜನರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದ ಮತ್ತೊಂದು ಗುಂಡಿಮಯ ರಸ್ತೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಅನಾವರಣಗೊಳಿಸ್ತಾ ಇದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳೇ ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಅದರ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯ ಚಿತ್ರಣ ಇರೋದರಿಂದ ಸಹಜವಾಗಿ ಇದೀಗ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಂತೂ ನಿತ್ಯವೂ ಕೂಡ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಬೈಕ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಈ ಒಂದು ಗುಂಡಿಯಲ್ಲಿ ಸ್ಟಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು.
ಇದು ಒಂದು ಕಡೆ ಅಲ್ಲ, ಇದೇ ರೀತಿಯಲ್ಲಿ ನಗರದ ಹಲವು ಭಾಗದಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು BTM ವಿಧಾನಸಭಾ ಕ್ಷೇತ್ರದ ದೃಶ್ಯ ಇದು. ಇಲ್ಲಿ ಯಾವ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ದ್ವಿಚಕ್ರ ವಾಹನ ಬಂದು ನಿಲ್ಲುವಷ್ಟು ದೊಡ್ಡದಾಗಿರುವಂತಹ ಗುಂಡಿ ಇಲ್ಲಿ ಇರುವಂಥದ್ದು. ಇಂತಹ ಗುಂಡಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹಾನಿ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಆಟೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪ್ರಮುಖವಾಗಿ ಬಸ್ಗೆಲೆ ಇಲ್ಲಿ ಶೇಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ವಾಹನ ಸವಾರರು ಕೂಡ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರುವಂತಹ ಈ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇದು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಇಂತಹ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ಇದೇ ರಸ್ತೆ ಗುಂಡಿಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಏನಿದೆ, ಇಲ್ಲಿರುವಂತಹ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಿರುವಂತಹ ಜನರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದ ಮತ್ತೊಂದು ಗುಂಡಿಮಯ ರಸ್ತೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಅನಾವರಣಗೊಳಿಸ್ತಾ ಇದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳೇ ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಅದರ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯ ಚಿತ್ರಣ ಇರೋದರಿಂದ ಸಹಜವಾಗಿ ಇದೀಗ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಂತೂ ನಿತ್ಯವೂ ಕೂಡ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಬೈಕ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಈ ಒಂದು ಗುಂಡಿಯಲ್ಲಿ ಸ್ಟಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಒಂದು ಕಡೆ ಅಲ್ಲ, ಇದೇ ರೀತಿಯಲ್ಲಿ ನಗರದ ಹಲವು ಭಾಗದಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು BTM ವಿಧಾನಸಭಾ ಕ್ಷೇತ್ರದ ದೃಶ್ಯ ಇದು. ಇಲ್ಲಿ ಯಾವ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ದ್ವಿಚಕ್ರ ವಾಹನ ಬಂದು ನಿಲ್ಲುವಷ್ಟು ದೊಡ್ಡದಾಗಿರುವಂತಹ ಗುಂಡಿ ಇಲ್ಲಿ ಇರುವಂಥದ್ದು. ಇಂತಹ ಗುಂಡಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹಾನಿ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಆಟೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪ್ರಮುಖವಾಗಿ ಬಸ್ಗೆಲೆ ಇಲ್ಲಿ ಶೇಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ವಾಹನ ಸವಾರರು ಕೂಡ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರುವಂತಹ ಈ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇದು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಇಂತಹ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ಇದೇ ರಸ್ತೆ ಗುಂಡಿಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಏನಿದೆ, ಇಲ್ಲಿರುವಂತಹ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಿರುವಂತಹ ಜನರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದ ಮತ್ತೊಂದು ಗುಂಡಿಮಯ ರಸ್ತೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಅನಾವರಣಗೊಳಿಸ್ತಾ ಇದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳೇ ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಅದರ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯ ಚಿತ್ರಣ ಇರೋದರಿಂದ ಸಹಜವಾಗಿ ಇದೀಗ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಂತೂ ನಿತ್ಯವೂ ಕೂಡ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಬೈಕ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಈ ಒಂದು ಗುಂಡಿಯಲ್ಲಿ ಸ್ಟಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಒಂದು ಕಡೆ ಅಲ್ಲ, ಇದೇ ರೀತಿಯಲ್ಲಿ ನಗರದ ಹಲವು ಭಾಗದಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು BTM ವಿಧಾನಸಭಾ ಕ್ಷೇತ್ರದ ದೃಶ್ಯ ಇದು. ಇಲ್ಲಿ ಯಾವ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ದ್ವಿಚಕ್ರ ವಾಹನ ಬಂದು ನಿಲ್ಲುವಷ್ಟು ದೊಡ್ಡದಾಗಿರುವಂತಹ ಗುಂಡಿ ಇಲ್ಲಿ ಇರುವಂಥದ್ದು. ಇಂತಹ ಗುಂಡಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹಾನಿ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಆಟೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪ್ರಮುಖವಾಗಿ ಬಸ್ಗೆಲೆ ಇಲ್ಲಿ ಶೇಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ವಾಹನ ಸವಾರರು ಕೂಡ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರುವಂತಹ ಈ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇದು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಇಂತಹ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ಇದೇ ರಸ್ತೆ ಗುಂಡಿಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಏನಿದೆ, ಇಲ್ಲಿರುವಂತಹ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಿರುವಂತಹ ಜನರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.